ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಭಾನುವಾರ ಸಂಜೆ ಫೋರಮಿಂದ ಬಂದ ಮೇಲೆ ಫುಲ್ಲು ತಲೆನೋವು. ಬಂದ ತಕ್ಷಣವೇ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಏಕೆಂದರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಯಾಕೆ ಅಂತ ಗೊತ್ತಿಲ್ಲ, ಇತ್ತೀಚೆಗೆ ಬಸ್ಗಳಲ್ಲಿ ಓಡಾಡಿದರೆ ಸ್ವಲ್ಪ ತಲೆನೋವು ಬರುತ್ತೆ. ಏನಕ್ಕೆ ಎತ್ತ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನಾನೇ ಅಂದ್ಕೊಳ್ಳೋದು ಏನಂದರೆ, ನಾನು ಈ ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಹೆಚ್ಚಾಗಿ ಇಯರ್ಫೋನೆಲ್ಲ ಯೂಸ್ ಮಾಡ್ತಾಯಿರ್ತೀನಿ. ಅಂದರೆ ಸಾಂಗ್ಗಳನ್ನ ಕೇಳುವಂಥದ್ದು ಹೆಚ್ಚಾಗಿ ನಾನು. ಅದಕ್ಕೇನಾದರೂ ಈ ಥರ ತಲೆನೋವು ಬರುತ್ತಾ ಏನೋ ಗೊತ್ತಿಲ್ಲ. ನನಗೇನಾದರೂ ಬಸ್ಸಲ್ಲಿ ನಿಂತ್ಕೊಂಡು ಹೋಗೋದೇನಾದರೂ ಇದ್ದರೆ ಇಯರ್ಫೋನ್ ಹಾಕಲ್ಲ, ಏನೂ ಇಲ್ಲ. ಆದರೆ ಸೀಟೆಲ್ಲ ಸಿಕ್ಕಿ ಕುತ್ಕೊಂಡೆಲ್ಲ ಹೋಗೋದಾದರೆ ನಾನು ಇಯರ್ಫೋನೆಲ್ಲ ಹಾಕ್ಕೊಂಡಿರ್ತೀನಿ. ಅದಕ್ಕೇನಾದರೂ ತಲೆನೋವು ಬಂದಿದೆಯಾ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಕಾಫಿ ಮಾಡೋಣ ಅಂಥೇಳಿ ಇಲ್ಲಿ ಕಾಫಿ ಮಾಡ್ತಾಯಿದ್ದೀನಿ. ಹೇಳು, ಏನು ನಿನ್ನ ಸಮಸ್ಯೆ? ಇವತ್ತು ಚಿಕನ್ ತಿಂದಿಲ್ಲ? ಹಾಂ, ಏನು ವಾಸನೆ ಬರ್ತಿದೆ? ಮೂಸು ಮೂಸು, ನನ್ನ ಕೈ ಮೂಸು. ವಾಸನೆ ಬರ್ತದೆ ಚೆನ್ನಾಗಿ. ಅಯ್ಯಪ್ಪ ನನ್ನ ಕೈ ಮೀನು ವಾಸನೆ. ಅದಕ್ಕೆ ನೋಡಿ ಹೆಂಗೆ ಸ್ಮೆಲ್ ಮಾಡ್ತಾವಳ. ಗುಮ್ಮಿ ವಾಸನೆಲ್ಲೇ ಕಂಡು ಬರ್ತಾಳೆ. ಏನಕ್ಕೆ ಸ್ಮೆಲ್ ಅಂತ ಇಲ್ಲ ನೋಡಿ. ಫಿಶ್ ಚಿಕನ್ ಇಲ್ಲ ಅಂದ್ಬಿಟ್ಟು ಫಿಶ್ ತಂದಿದ್ದಾರೆ. ಅದನ್ನು ನೀರಲ್ಲಿ ಹಾಕಿದ್ದೀನಿ. ಅದು ಮುಟ್ಟಿದ್ನಲ್ಲ, ಅದಕ್ಕೆ ಸ್ಮೆಲ್ ಕೈಯೆಲ್ಲ, ಅದಕ್ಕೆ ಕೆತ್ಕತ್ತಿರೋದು. ಹಾಗೆ ನಾನಿಲ್ಲಿ ನೆನ್ನೆ ಚಿಪ್ಸ್ ತಂದಿದ್ವಲ್ಲ, ಮಮ್ಮ ಸ್ವಲ್ಪ ತಿಂದಿದ್ದಾರೆ. ನಾನು ಸ್ವಲ್ಪ ತಿನ್ನೋಣ ಅಂತ. ಹಾಗೆ ಇದು ಬಂದು ಡ್ರೈ ಜಾಮೂನ್ ಅಂತ ಹೇಳಿ, ಆವಾಗ ನಾವು ಚಿಕ್ಕವರಿದ್ದಾಗ ಇದನ್ನ ತುಂಬ ತಿಂತಿದ್ವಿ. ನೆನೆ ಚಿಪ್ಸ್ ತೊಗೊಳಕ್ಕೆ ಹೋದಾಗ ಇದು ನೋಡಿಬಿಟ್ಟು ತೊಗೊಂಡಿರೋಂಥದ್ದು. ಫ್ರೆಶ್ ಇದೆ ಅಂತ ಹೇಳಿದ್ರು, ಅದಕ್ಕೆ ತೊಗೊಂಡಿದ್ದೀವಿ. ಹಾಂ, ಅವಳು ಬರ್ತಿದ್ದಾಳೆ ಸುಂದರಿ. ಅಯ್ಯಯ್ಯ, ಯೋಗ ಮಾಡಿ ಬರ್ತಿದ್ದಾಳೆ. ಓಪನ್ ಮಾಡಿಲ್ಲ ಇದು ಓಪನ್ ಮಾಡಿ ಮೋನಮ್ಮ ಸ್ವಲ್ಪ ತಿಂದಿದ್ದಾರೆ. ಇನ್ನೊಂದು ಸ್ವಲ್ಪ ನಾನು ತಿಂತೀನಿ ಈಗ. ಏನೂ ಇಲ್ಲ, ನೆಗೆಯೋಕ್ಕೆ ಮೇಲೆ ನೆಗೆದ್ಬಿಟ್ಟು ತಿನ್ಬಿಡೋಣ ಅಂತ. ಇದು ರಾತ್ರಿ ಏನಂದರೆ ಬೆಕ್ಕಿಗೆ ಅಂದರೆ ದಿನ ನಾನ್ ವೆಜ್ ಹಾಕಲ್ಲ. ಇದ್ದಾಗ ಮಾತ್ರ ಹಾಕ್ಬಿಡ್ತೀನಿ, ಇಲ್ಲ ಅಂದ್ರೇನು ಹಾಕಕ್ಕೆ ಹೋಗಲ್ಲ. ಆದರೆ ನಾವು ಏನಾದರೂ ಚಿಕನ್ನು ಅಥವಾ ಏನಾದರೂ ಫಿಶ್ ಎಲ್ಲ ತಿಂತಾಯಿದ್ದೀವಿ ಅಂದಾಗ ಅದಕ್ಕೂ ಕೂಡ ಹಾಕ್ತೀವಿ. ಅವತ್ತು ಏನು ಇಲ್ಲ ಅಂದರೂ ಕೂಡ ಅದಕ್ಕೆ 2 ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಬಿಟ್ಟಿರ್ತೀವಿ. ಅಂದರೆ 4 ಬೆಕ್ಕಿರೋದ್ರಿಂದ 4 ಬೆಕ್ಕಿಗೂ 2 ಮೊಟ್ಟೆ ಬೇಕೇ ಬೇಕು. ಅದಕ್ಕೆ 2 ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ತೀವಿ. ಅವತ್ತು ನಾವೆಲ್ಲ ಚಿಕನೆಲ್ಲ ತಿಂತಿದ್ದೀವಿ ಅಂದ್ಬಿಟ್ಟು ಅದಕ್ಕೆ ಮಾಮ ಫಿಶ್ ಎಲ್ಲ ತೊಗೊಬಂದಿದ್ರು. ಅಂದರೆ ಇದು ಬರುತ್ತೆ ನೋಡಿ, ಜಿಲೇಬಿ ಮೀನು. ಅದನ್ನು ಒಂದು ಪೀಸ್ನ, ಅಂದರೆ ಒಂದು ಮೀನನ್ನು 4 ಭಾಗ ಮಾಡಿಸಿದ್ದಾರೆ. 2 ಪೀಸ್ನ 2 ಭಾಗ ಮಾಡಿಸಿದ್ದಾರೆ. ನಾನು ಅದಕ್ಕೆ ಫ್ರೈ ಮಾಡೋದೇನು ಬೇಡ, ಬೆಕ್ಕಿಗೆ ಇಟ್ಕೊಳ್ಳೋಣ ಅಂಥೇಳಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಚಿಕನ್ ಕಾಲು ಮತ್ತು ತಲೆ ಸಿಕ್ಕಿಲ್ಲ ಅಂದ್ಬಿಟ್ಟು ತಂದಿರಲಿಲ್ಲ. ಅದರಿಂದ ಇದನ್ನೇ ಹಾಕ್ಬಿಟ್ಟು ಖಾಲಿ ಮಾಡೋಣ ಅಂಥೇಳಿ ನನ್ನ ಒಂದು ಐಡಿಯಾ. ಒಂದೊಂದು ದಿನ ಮಮ್ಮ ಹೇಳ್ತಾ ಇರ್ತಾರೆ, ಅದಿದು ತಿಂದಿರುತ್ತೆ, ನೀನೇನು ಹಾಕ್ಬೇಡ, ಬಿಡೋ ಬೇಡ ಅಂತ ಹೇಳ್ತಾ ಇರ್ತಾರೆ. ಆವಾಗ ನನಗೆ ಅನಿಸುತ್ತೆ, ಮಮ್ಮ ಹೇಳಿದಾಗ ನಿಜ ಅದು. ನಾವು ತಿನ್ನಬೇಕಾದ್ರೆ ಮೂಳೆ ಅದು ಎಲ್ಲ ಇರುತ್ತಲ್ಲ, ಅದನ್ನು ಬೆಕ್ಕಿಗೆ ಹಾಕ್ತೀನಿ. ಆದರೆ ಬೆಕ್ಕಿಗೆ ಹಾಕಿದಾಗ ಅದೇ ಹೊಟ್ಟೆ ತುಂಬಿರುತ್ತೆ, ಬೇಡ ಅಂತ ಅವರು. ನನಗೇನನ್ಸುತ್ತೆ ಅಂದರೆ, ಅಕಸ್ಮಾತ್ ಅದು ನಾಳೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಅದಕ್ಕೆ ಹಾಕ್ಬಿಡೋಣ. ಅದಕ್ಕೆ ಅಂತ ತಂದಿಟ್ಕೊಂಡಿದ್ದೀವಲ್ವ, ಅದಕ್ಕೆ ಅಂತಲೇ ಹಾಕ್ಬಿಡೋಣ, ಬೇಡ ಅದು ಇಟ್ಕೊಂಡು. ಅಕಸ್ಮಾತ್ ಅದು 4 ಬೆಕ್ಕಲ್ಲಿ 1 ಬೆಕ್ಕಿಲ್ಲ ಅಂದ್ರೂ, ಅಯ್ಯೋ ನಾನು ನೆನೆ ತಂದಿಟ್ಕೊಂಡೆ, ಅದಕ್ಕೆ ಹಾಕಿಲ್ಲ ಅನ್ನೋದು ನನಗೆ ಒಂಥರ ಕೊರಗ್ತಾನೆ ಇರ್ತೀವಿ. ಅಂದರೆ ತಿಂದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ರೆ ಸರಿ, ಅಯ್ಯೋ ನಾಳೆಗೆ ಹಾಕೋಣ, ಇವತ್ತು ತಿಂದಿದೆ ಅಂತ ಅಂದ್ಬಿಟ್ಟು ಅದು ಅಕಸ್ಮಾತ್ ಏನೋ ಆಯಿತು ಅಂದಾಗ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಇದ್ದಾಗ ಹಾಕ್ಬಿಟ್ಟು ತಿನ್ನಿಸ್ಬಿಡೋದು, ಆ ಥರ ನಂದು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಸೋಮವಾರ ನಾನು ವೀಡಿಯೋ ಮಾಡಿಲ್ಲ. ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ವೀಡಿಯೋ ಮಾಡ್ತಾಯಿದ್ದೀನಿ. ಆವತ್ತು ಮಮ್ಮ ಫಿಶ್ ತರಿಸಿರೋ, ಇದಕ್ಕೆ
ಮಸಾಲೆ ಹಾಕಿ ಇಡು ಅಂತೇಳಿ. ಅಂದರೆ ಇದನ್ನು ಭಾನುವಾರನೇ ತಂದಿದ್ರು, ಆದರೆ ನಾನು ಮಂಗಳವಾರ ಮಸಾಲೆ ಹಾಕ್ತಾಯಿದ್ದೀನಿ. ಯಾವಾಗಲೂ ರೆಡ್ ಮಸಾಲೆನೇ ಹಾಕ್ತಾ ಇರ್ತೀನಲ್ಲ, ಇವತ್ತು ಗ್ರೀನ್ ಮಸಾಲೆ ಹಾಕೋಣ ಅಂಥೇಳಿ ಗ್ರೀನ್ ಮಸಾಲ ಹಾಕಿ ಮಾಡಿದ್ರೆ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ನಾನು ಮೋನ್ಮಮ್ಮನಿಗೆ ಆ ಸಣ್ಣ ಕಾಣೆ ಬರುತ್ತೆ ನೋಡಿ, ಅದನ್ನು ತೊಗೊಬನ್ನಿ ಅಂದರೆ ಹೇಳಿದ್ದೆ, ಅದು ಬೇಕು ಅಂಥೇಳಿ. ಅದು ಇಲ್ಲ ಅಂಥೇಳಿ ಇದು ಬಂದು ಅಡಾವು ಫಿಶ್ ಅಂಥೇಳಿ ಅದನ್ನು ತೊಗೊಬಂದಿದ್ರು. ಇದು ಚೆನ್ನಾಗಿರುತ್ತೆ. ನಾನು ಸರಿ ಆಯಿತು ಅಂದ್ಬಿಟ್ಟು ಅದು ಸಿಕ್ಕಿಲ್ಲ ಅಂದರೆ ಅಷ್ಟು ಫ್ರೆಶ್ ಇಲ್ಲ ಅಂಥೇಳಿ ತಂದಿರಲಿಲ್ಲ ಅಷ್ಟೇ. ಅವರು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ, ಫುಲ್ ಏನು ಕ್ಲೀನ್ ಮಾಡಿರಲ್ಲ, ಒಂದು 3/4 ಭಾಗದಷ್ಟು ಕ್ಲೀನ್ ಮಾಡಿರ್ತಾರೆ. ಇನ್ನು ಉಳಿದಂಥದ್ದು ಅಂದರೆ ಇನ್ನು 1/4 ಭಾಗದಷ್ಟು ನಾವೇ ಕ್ಲೀನ್ ಮಾಡಬೇಕು ಅಷ್ಟೇ. ನಾನಿಲ್ಲಿ ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಗ್ರೀನ್ ಫಿಶ್ ಮಸಾಲ ಮಾಡೋದಕ್ಕೆ. ಒಂದು ನೋಡಿ 5 ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತೊಗೋಬೋದು. ನಾನಿಲ್ಲಿ ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ. ಹಾಗೆ ಮೆಣಸು ನಿಮಗೆ ಕಾಣಿಸ್ತಿದೆಯಾ, ಮೆಣಸು, ಜೀರಿಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಚಕ್ಕೆ ಮತ್ತು ಲವಂಗ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದರ ಜೊತೆಗೆ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕೊತ್ತಂಬರಿ ಕಡಿಮೆ ಹಾಕ್ಕೊಂಡ್ರೂ ಆಗುತ್ತೆ. ಇಷ್ಟು ಏನು ನೀರು ಹಾಕ್ಕೊಳ್ಳದೆ ರುಬ್ಬುವಂಥದ್ದು, ಅಂದರೆ ಸ್ವಲ್ಪ ಕೂಡ ನೀರು ಹಾಕ್ಕೋಬಾರ್ದು, ಯಾಕೆಂದರೆ ಇದೇ ಸೊಪ್ಪೆಲ್ಲ ಸ್ವಲ್ಪ ನೀರು ಬಿಡುತ್ತೆ. ಅದರಿಂದ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ನೋಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದನ್ನು ನಾನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ರುಬ್ಕೊಂಡಿದ್ದೀನಿ ಫುಲ್ಲು ನುಣ್ಣಗೆ, ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ, ತುಂಬ ಏನು ಹಾಕ್ಕೊಂಡಿಲ್ಲ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ನೀರನ್ನು ಸ್ವಲ್ಪ ಮಾತ್ರ ಹಾಕ್ಕೊಡಿ, ಜಾಸ್ತಿ ನೀರು ಹಾಕ್ಕೊಬಿಟ್ರೆ. ನಾನು ಸ್ವಲ್ಪ ಹಾಕ್ಕೊಂಡೆ, ಯಾಕೆಂದರೆ ಸೊಪ್ಪನ್ನೆಲ್ಲ ಕಟ್ ಮಾಡಿ ಹಾಕಿದರೆ ಈ ಥರ ಆಗ್ತಾಯಿರಲಿಲ್ಲ. ನಾನು ಕಟ್ ಮಾಡಿರಲಿಲ್ಲ, ಹಾಗೆ ಹಾಕ್ಬಿಟ್ಟಿದ್ದೆ. ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಅದರಿಂದ ಇಲ್ಲಿ ನೀರು ಬಿಟ್ಕೊಂಡಿದೆ, ನಿಮಗೆ ಕಾಣಿಸ್ತಾ ಇದೆ ನೋಡಿ, ನೀರು ಬಿಟ್ಕೊಂಡಿದೆ. ಅದರಿಂದ ಆದಷ್ಟು ನೀರು ಹಾಕ್ಕೊಳ್ಳದೆ ರುಬ್ಬಿದ್ರೆ ಇನ್ನೂ ಕೂಡ ಒಳ್ಳೆಯದು. ಓಕೆ, ಇಷ್ಟು ಪೇಸ್ಟ್ ಆಗಿದೆ. ಇವಾಗ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಅಂದರೆ ಸ್ವಲ್ಪ ಹಾಕ್ಕೋತೀರಾ, ಇಲ್ಲ ನಿಮಗೆ ಜಾಸ್ತಿ ಬೇಕಾ. ನಾನು ಇದು ಅರ್ಧ ಹೋಳೇನಿದೆ ಇದಿಷ್ಟು ಕೂಡ ಕೊಡ್ತೀನಿ. ಚೆನ್ನಾಗಿರುತ್ತೆ ಜಾಸ್ತಿ ನಿಂಬೆಹಣ್ಣು ಹಾಕಿದ್ರು ಕೂಡ, ಅಂದರೆ ಒಂದೆಲ್ಲ ಹಾಕೋಕ್ಕೆ ಹೋಗಬೇಡಿ. ಫಿಶ್ಶು ಎಷ್ಟಿರುತ್ತೆ ಅದ್ರ ಮೇಲೆ ನೀವು ನಿಂಬೆಹಣ್ಣಿನ ರಸ ಹಾಕಿದರೆ ಆಗುತ್ತೆ. ನಾನಿಲ್ಲಿ 1/2 kgಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಓಕೆ, ಇದರ ಜೊತೆಗೆ ಇವಾಗ ನೋಡಿ ತೆಳುವಾಗೋಯ್ತು. ಇದಕ್ಕೆ ಬೇಕಾದರೆ ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು, ಇಲ್ಲ ಕಾರ್ನ್ಫ್ಲೋರ್ ಇದ್ದರೆ ನೀವು ಅದಾದರೂ ಹಾಕ್ಕೋಬೋದು, ಇಲ್ಲ ಬೇಡ ಇದೇ ರೀತಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ, ಯಾಕೆಂದರೆ ನೀರಿದೆ. ಹಾಗೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಫಿಶ್ಶಿಗೆ ಮಸಾಲೆ ಏನಿದೆ ಅದು ಅಂಟ್ಕೊಳ್ಳುತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಫಿಶ್ ಏನಿರುತ್ತೆ ಅದಕ್ಕೆ ಮಸಾಲೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಇವಾಗ ನೀವು ಬೇಕಾದರೆ ಸ್ವಲ್ಪ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಎಲ್ಲ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಬರೀ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಗೆ ಮೀನನ್ನು ಮಿಕ್ಸ್ ಮಾಡೋಕ್ಕೆ ಮೊದಲೇ ಸ್ವಲ್ಪ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಓಕೆ, ಉಪ್ಪು ಖಾರ ಕರೆಕ್ಟಾಗಿದೆ ಅಂದರೆ ಆಮೇಲೆ ಮೀನಿಗೆ ಮಸಾಲೆ ಹಾಕಿ, ಏಕೆಂದರೆ ಆಮೇಲೆ ಮಸಾಲೆ ಹಾಕೋದಷ್ಟು ಚೆನ್ನಾಗಿರಲ್ಲ. ಫಸ್ಟು ಸ್ವಲ್ಪ ಹಿಂಗೆ ತೊಗೊಂಡು ಟೇಸ್ಟ್ ಮಾಡಿ, ಉಪ್ಪು ಓಕೆ ಕರೆಕ್ಟಾಗಿದೆ ಅಂದಮೇಲೆ ನೀವು ಮೀನಿಗೆ ಮಸಾಲೆನ ಹಚ್ಚಿ. ಓಕೆ, ಇವಾಗ ನೋಡಿ ಕರೆಕ್ಟಾಗಿದೆ, ಮೀನಿನ ಒಂದು ಮಸಾಲೆ ಏನಿದೆ ಅದು ಕರೆಕ್ಟಾಗಿದೆ. ಇವಾಗ ನಾನು ಮೀನನ್ನು
ಸ್ವಲ್ಪ ದೊಡ್ಡದಿರುತ್ತೆ ನೋಡಿ, ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಈ ರೀತಿಯಾಗಿ ಈ ಕಟ್ ಮಾಡಿರ್ತಿರಲ್ಲ ಈ ಮಧ್ಯದಲ್ಲಿ ಕೂಡ ಈ ರೀತಿ ಮಾಡಿಕೊಡಿ. ನಾನು ತೋರಿಸ್ಬೇಕು ಅಂತ ಈ ಥರ ಮಾಡ್ತಿದ್ದೀನಿ ಅಷ್ಟೇ. ನೀವು ರೆಡ್ ಮಸಾಲೆ ಎಲ್ಲ ತಿಂತೀರಲ್ಲ, ಅದ್ರ ಬದಲು ಅಪರೂಪಕ್ಕೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ, ಈ ವೆದರ್ ಏನಿದೆ ಇವಾಗ ಸ್ವಲ್ಪ ಚಳಿ ಮತ್ತು ಸ್ವಲ್ಪ ಮೋಡ ಕೂಡ ಇದೆ, ಇಂಥ ಟೈಮಲ್ಲಿ ಈ ಥರ ಮಸಾಲೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟು. ರೆಡ್ ಮಸಾಲೆಗಿನ್ನ ಈ ಥರ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ. ಏಕೆಂದರೆ ಇದರಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಮೆಣಸು ಹಸಿಮೆಣಸಿನ್ಕಾಯಿ ಮೆಣಸು ಈ ಥರದ್ದೆಲ್ಲ ಹಾಕಿರ್ತೀವಿ ನೋಡಿ, ಅದರಿಂದ. ಮತ್ತು ಈ ಥರ ಮಸಾಲೆ ಮಾಡಿ ತಿನ್ನಿ, ಒಂದು ಸಲ ಅದು ಟ್ರೈ ಮಾಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ರೆಡ್ ಮಸಾಲೆಗಿನ ಇದೆ ತುಂಬ ಟೇಸ್ಟ್ ಇರುವಂಥ ಮಸಾಲೆ. ನನಗೆ ತುಂಬ ಇಷ್ಟ ಈ ಥರ ಮಸಾಲೆ ಹಾಕಿ. ನಾನು ಜಿಲೇಬಿ ಮೀನು ಬರುತ್ತೆ ನೋಡಿ, ಅದನ್ನು ತಿನ್ನಬೇಕು ಅಂತ ಆಸೆ ಇದೆ, ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ. ಮಾಮ ತಂದಿದ್ದಾರೆ ಜಿಲೇಬಿ ಮೀನು, ಆದರೆ ಅದು ಬೆಕ್ಕಿಗೆ ಅಂತೇಳಿ ಪೀಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಜಿಲೇಬಿ ಮೀನನ್ನ ಆದಷ್ಟು ಮೀಡಿಯಮ್ ಸೈಜ್ ಬರುತ್ತೆ ನೋಡಿ, ಅಂಥದನ್ನು ತೊಗೊಂಡು ಈ ರೀತಿಯಾಗಿ ಮಸಾಲೆ ಹಾಕ್ಕೊಂಡು ಒಂದೇ ಮೀನು ಅಂದರೆ ಮಧ್ಯಕ್ಕೆ ಕಟ್ ಮಾಡಿಸ್ಬೇಡಿ, ಇದೇ ಥರ ಒಂದೇ ಉಂಡೆ ಮೀನು ಥರ ಇರಬೇಕು. ಅದನ್ನು ಈ ರೀತಿಯಾಗಿ ಮಸಾಲೆ ಮಾಡಿಕೊಂಡು ತಿನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಊರ ಕಡೆ ಎಲ್ಲ ಸ್ವಲ್ಪ ಜಿಲೇಬಿ ಮೀನೇ ಅಲ್ವಾ ಜಾಸ್ತಿ ಓಡುವಂಥ ಮೀನುಗಳು, ತುಂಬ ಚೆನ್ನಾಗಿರುತ್ತೆ. ಇದೇ ಮೀನು ಬೇಕು ಅಂತಿಲ್ಲ, ನಿಮ್ಗೆ ಯಾವ ಮೀನು ಇಷ್ಟ ಅದಕ್ಕೂ ಕೂಡ ಮಾಡ್ಕೋಬೋದು. ಆದರೆ ನನಗೆ ಆಸೆ ಇರುವಂಥದ್ದು ಜಿಲೇಬಿ ಮೀನನ್ನ ಈ ರೀತಿಯಾಗಿ ಫ್ರೈ ಮಾಡಿ, ಒಂದೊಂದೇ ಉಂಡೆ ಮೀನನ್ನ ಫ್ರೈ ಮಾಡಿ ತಿನ್ನಬೇಕು ಅಂತ ಆಸೆ ಇದೆ. ಇದು ಬಂದು 1/2 kg ಇದೆ. ಇದು ಬಂದು ಒಂದು ಮತ್ತಿ ಮೀನು ಬಂದುಬಿಟ್ಟಿದೆ ನೋಡಿ, ಇದು ಬಂದು ಮತ್ತಿ. ನಮ್ಮ ಮಾಮ ಹೇಳಿದ್ದು ಸಣ್ಣ ಕಾಣೆ ತೊಗೊಬರೋದಕ್ಕೆ, ಆದರೆ ಸಣ್ಣ ಕಾಣೆ ಸಿಕ್ಕಿಲ್ಲ ಅಂತೆ. ಅದ್ರ ಬದಲು ಇದು ಅಡಾವು ಫಿಶು ಅಂತೇಳಿ ಇದನ್ನು ತಂದಿದ್ದಾರೆ ನೋಡಿ. ಇವಾಗ ಇಷ್ಟಕ್ಕೆಲ್ಲ ಮಸಾಲೆ ಹಾಕಿದ್ದೀನಿ. ಇವಾಗ ನಾನು ಉಳಿದಿರುವಂಥ ಮಸಾಲೆ ಏನಿದೆ ಅದನ್ನು ಇದ್ರ ಮೇಲೆ ಹೀಗೆ ಹಾಕ್ಬಿಡಿ, ಫುಲ್ ಚೆನ್ನಾಗಿ ನೆನೆಯುತ್ತೆ. ಓಕೆ, ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೀಟಾಗಿ. ಚೆನ್ನಾಗಿ ಸಂಜೆ ತನಕ ಇದೇ ಥರ ಮಸಾಲೆ ಜೊತೆ ಮೀನು ಚೆನ್ನಾಗಿ ನೆಂದರೆ ಫ್ರೈ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಇದು ಬಂದು ನೋಡಿ ರೆಡಿಯಾಗಿದ್ದಾರೆ ಆಗಲಿ. ನೋಡಿ ಸುಂದ್ರಿ ಅಲ್ಲ ಕೆಳಗಡೆ ಹೋಗ್ಬಿಟ್ಲು, ಇವರಿಗೆ ಸ್ಮೆಲ್ ಬಂದಿದೆ. ಆವಾಗಲೇ ನಾನು ಡೋರ್ ಹಾಕ್ಕೊಂಡು ಕ್ಲೀನ್ ಮಾಡಿದ್ದೆ. ಬಾ ಹೊರಗಡೆ ಬಾ ಬಾ ಬಾ. ಅಯ್ಯೋ ಈ ಬಂಗಾರಿಗಳು ಎಲ್ಲ ಓಹೋ ಫುಲ್ಲು ಸೌಂಡು. ಓಕೆ, ನಾನು ಇದು ತೊಗೊಂಡೋಗಿ ಹೊರಗಡೆ ಹಾಕಿ ಬರ್ತೀನಿ, ತಿನ್ನುತ್ತೆ. ಇರು ಬಂದೆ, ನಡೀರಿ ಬಂದೆ. ಇವ್ರು ನೋಡಿ ಹಾಗೆ ತಿನ್ಬಿಟ್ಟು ಆಗಲೇ ನಿದ್ದೆ ಹೊಡಿಯೋಕ್ಕೆ ಬಂದವ್ರು ಮತ್ತೆ ಅದೇ ಪ್ಲೇಸಿಗೆ. ಅವಳಿಗೆ ಸ್ವಲ್ಪ ತುಟಿ ಹತ್ರ ಗಾಯ ಆಗೋಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ ಪಾಪ. ಅಂದರೆ ಬೆಕ್ಕುಗಳು ಜಗಳ ಆಡುತ್ತಲ್ಲ, ದೊಡ್ಡ ಬೆಕ್ಕಿದೆಯಲ್ಲ ನೋಡಿ, ಅದು ಪಾಪ ಗಾಯ ಮಾಡಿಬಿಟ್ಟಿದೆ. ಒಂಥರ ರೆಡ್ಗೆ ಆಗ್ಬಿಟ್ಟಿದೆ ಒಂಥರ ನೋಡಿ. ಇದ್ರ ಬಾಯಿ ಹೇಗಿದೆ, ಅದು ಮಲ್ಕೊಬಿಟ್ಟಿದೆ, ಕಾಣಿಸಲ್ಲ ನಿಮಗೆ. ಫುಲ್ಲು ಒಂದು 2 days ಆಯಿತು. ಅದು ಏನಂದರೆ ನಮ್ಮ ಹತ್ರ ಟಚ್ಚೇ ಮಾಡಿಸ್ಕೊಳ್ಳಲ್ಲ, ಓಡ್ಬಿಡುತ್ತೆ. ಇದ್ರ ಥರ ಅಲ್ಲ, ಇದೇ ಇವಳು ನಮ್ಮ ಹತ್ರ ಬಂದು ಕೂತ್ಕೊಳ್ಳೋದು, ಮಲ್ಗೋದು ಮಾಡುತ್ತೆ. ಅದು ನಾನು ಮುಟ್ಟಿದ್ರೆ ಓಡುತ್ತೆ. ಅದಕ್ಕೆ ಗಾಯಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆ ಥರ ಟಚ್ ಮಾಡ್ಬೋದಿತ್ತು, ಆದರೆ ಅದು ಹೆದ್ರುಕೊಂಡು ಓಡ್ತಾ ಇರುತ್ತೆ. ಓಕೆ, ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಅದೇ ಥರ, ಅಷ್ಟೊಂದೇನು ಬಿಸಿಲಿಲ್ಲ. ಅದಕ್ಕಿದು ಮೆಹಂದಿ ಸೊಪ್ಪೆಲ್ಲ ಒಣಗಿಸ್ಬಿಟ್ಟು ಇವತ್ತು ಸ್ವಲ್ಪ ಲೈಟಾಗಿ ಬಿಸಿಲಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡೋಣ ಅಂದ್ಕೊಂಡೆ, ನೋಡಿದ್ರೆ ಬಿಸಿಲೇ ಇಲ್ಲ. ಮತ್ತು ಇದು ಬಟ್ಟೆಗಳೆಲ್ಲ ಬೇಡವಾಗಿರುವಂಥ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಕಟ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ.
ಇದನ್ನೆಲ್ಲ ಎತ್ಕೊಂಡೋಗಿ ಹೊರಗಡೆ ಹಾಕಬೇಕು. ಇವೆಲ್ಲ ಬೇಡ, ಹಳೇದಾಗಿದೆ ಬಟ್ಟೆಗಳು. ಅವಾಗವಾಗ ಹಿಂಗೆ ವಾರ್ಡ್ರೋಬ್ ಅದು ಕ್ಲೀನ್ ಮಾಡ್ತೀರ ಈ ಥರ ಬಟ್ಟೆಗಳು. ನಾವೇನು ಮಾಡ್ತೀವಿ ಅಂದರೆ ಯೂಸ್ ಮಾಡೋಣ ಅಂತ ಇಟ್ಕೊಂಡಿರ್ತೀವಿ, ಆದರೆ ಯೂಸ್ ಮಾಡಲ್ಲ ಅಷ್ಟೇ, ಸುಮ್ಮನೆ ಮಡಗಿರ್ತೀವಿ ಅಲ್ಲಿ ಇರಲಿ ಅಂತೇಳಿ. ಅದಕ್ಕೆ ಬೇಡವಾಗಿರೋದನ್ನೆಲ್ಲ ಕಟ್ಟಿಟ್ಟಿದ್ದೀನಿ. ಇಷ್ಟು ಬಟ್ಟೆಗಳು ಬೇಡ. ಓಕೆ, ಹಾಂ, ಇವಾಗ ನೋಡಿ ಇದ್ರ ತುಟಿ ನೋಡಿ ಎಷ್ಟು ಪಾಪ ಗಾಯ ಆಗಿಬಿಟ್ಟಿದೆ ಅಂದರೆ ತುಂಬ ಗಾಯ ಆಗಿಬಿಟ್ಟಿದೆ. ಅದ್ರ ನಾಲ್ಗೆನ ಅದ್ರ ತುಟಿ ಹತ್ರ ಟಚ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಏನಾದರೂ ತಿನ್ನಬೇಕು ಅಂದರೆ ಪಾಪ ತುಂಬ ಕಷ್ಟಪಡ್ತಾ ಇದೆ. ನನಗೆ ನೋಡ್ಬಿಟ್ಟು ಸಖತ್ ಬೇಜಾರಾಗೋಯ್ತು. ಅದು ಏನಾದರೂ ಎಣ್ಣೆ ಹಚ್ಚೋಣ ಅಂದರೆ ಹಚ್ಚಿಸ್ಕೊಳ್ಳೋದು. ಹಾಗೆ ನಾವು ಮೊನ್ನೆ ಕರೆಕ್ಟು ನಿನ್ನೆ ಯಾವುದೇ ವೀಡಿಯೋ ಮಾಡಿಲ್ಲ, ಮೊನ್ನೆ ಏರ್ಲೈನ್ಸ್ಗೆ ಹೋಗಿದ್ವಲ್ಲ, ಅಲ್ಲಿ ಏನಾಯಿತು ಎಲ್ಲ ಹೇಳಿದ್ದೀನಿ. ಹಾಗೆ ಬಂದಮೇಲೆ ಡಿಸೈಡ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಕೌಶಿಗೆ ಫುಲ್ಲು ಇಷ್ಟ ಆಗಿಬಿಡ್ತು. 1 ವರ್ಷ ತಾನೇ ಹೋಗ್ಬಿಟ್ಟು, ಆಮೇಲೆ 1 ವರ್ಷ ಆದಮೇಲೆ ಜಾಬ್ ಕೊಡ್ತಾರೆ ಅಂತ ಅಂದ್ರಲ್ಲ, ಅದಕ್ಕೆ ಅವನಿಗೆ ಫುಲ್ಲು ಖುಷಿಯಾಗೋಯ್ತು. ಇನ್ನೊಂದು ವರ್ಷ ಅಲ್ಲೂ ಕೂಡ ಅಂದರೆ ಸಂಡೇ ಅಲ್ಲಿ ಹೋಗಿ 3 ಅವರು ಕ್ಲಾಸ್ ತೊಗೋತಾರೆ, ಅದನ್ನು ಮಾಡೋದು. ಬೇರೆ ದಿನ ಇಲ್ಲಿ ಕಾಲೇಜ್ಗೆ ಹೋಗ್ಬೋದಲ್ಲ, ಮಾಡಿಕೊಂಡು ಆರಾಮಾಗಿ 1 ವರ್ಷ ಆದಮೇಲೆ ಕಾಲೇಜ್ಗೆ ಹೋಗ್ಬೋದಲ್ಲ ಅಂತ ಇವನ ಆಸೆ. ಆಮೇಲೆ ನೋಡಿದರೆ 1 ಲಕ್ಷ ರೂಪಾಯಿ ಕಟ್ಟಬೇಕಿತ್ತು. ಮತ್ತು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಪ್ರವೀಣಣ್ಣನ ಮತ್ತು ಚೈತ್ರನೆಲ್ಲ ಕೇಳು, ಅವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಅವ್ರು ಹೇಳ್ತಾರೆ. ಆಮೇಲೆ ಬೇಕಾದರೆ ಸೇರ್ಕೋ ಅಂತ ಹೇಳಿದ್ವಿ ನಾನು ಮತ್ತು ಮಾಮ ಇಬ್ಬರೂ. ಆಮೇಲೆ ಅವನು ಪ್ರವೀಣಂಗೆ ಚೈತ್ರಂಗೆಲ್ಲ ಫೋನ್ ಮಾಡಿ ಮಾತಾಡಿ, ಆಮೇಲೆ ಪ್ರವೀಣ ಬೇಡ, ಫಸ್ಟು ಎಜುಕೇಷನ್ನ ಮುಗಿಸು, ಕಂಪ್ಲೀಟ್ ಮಾಡ್ಕೊ, ಹಂಗೂ ನಿನಗೆ ಅಲ್ಲೇ ಏರ್ಲೈನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದ್ದರೆ ಆಮೇಲೂ ಕೂಡ ನೀನು ಅಂದರೆ ನೀನು ಎಜುಕೇಷನ್ ಮುಗಿದ್ಮೇಲೂ ಕೂಡ ನೀನು ಮಾಡ್ಬೋದು ಅಂತ ಹೇಳ್ದ. ಆಮೇಲೆ ಚೈತ್ರನೂ ಅದೇ ಹೇಳಿದ್ಲು. ಆಮೇಲೆ ನಮಗೆ ಗೊತ್ತಿರುವಂಥ ಒಂದು ಹುಡುಗಿ ಕತ್ತರಲ್ಲಿ ಕೆಲಸ ಮಾಡ್ತಿದ್ದಾಳೆ, ಮತ್ತು ಅವಳಿಗೂ ಕೂಡ ಫೋನ್ ಮಾಡಿಬಿಟ್ಟು ಅಕ್ಕ ಈ ಥರ ಇದೆ, ಈ ಥರ ಹೋಗಿದ್ವಿ, ಈ ಥರ ಎಲ್ಲ ಆಯಿತು ಅಂತೆಲ್ಲ ವಿಚಾರಿಸ್ದ. ಅದಕ್ಕೆ ಅವಳು ಕೂಡ ಅದೇ ಹೇಳಿದ್ದು, ಫಸ್ಟು ಇವಾಗಲೇ ಹೋಗ್ಬೇಕಂತ ಇಲ್ಲ, ನೀನು ಏರ್ಲೈನ್ಸಲ್ಲೇ ಕೆಲಸ ಮಾಡ್ತೀನಿ ಅಂದರೆ ಫಸ್ಟು ನೀನು ಎಜುಕೇಷನ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊ, ಆಮೇಲೂ ಕೂಡ ನೀನು ಏರ್ಲೈನ್ಸಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳಿದ್ಮೇಲೆ ಆಮೇಲೆ ಇವನಿಗೆ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲಾಂದಿದ್ರೆ ನಾನು ಸೇರ್ಕೋತೀನಿ ಅಂದ್ಬಿಟ್ಟು ಫುಲ್ಲು ಒಂಥರ ಖುಷಿಯಾಗ್ಬಿಟ್ಟಿದೆ. ನಾನು ಸೇರ್ಕೋತೀನಿ, 1 ವರ್ಷ ತಾನೇ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ, ಆ ಥರ ಎಲ್ಲ ಹೇಳ್ತಾ ಇದ್ದ. ಆಮೇಲೆ ಅವರೆಲ್ಲ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆದ. ಅಲ್ಲಿ ಹೋದಾಗ ಹೇಗೆ ಅಂದರೆ ನಮಗೆ ಒಂಥರ ಮೈಂಡ್ನ ಟರ್ನ್ ಮಾಡಿಬಿಡ್ತಾರೆ. ಅವ್ರು ಹೇಳೋ ಇದಕ್ಕೆ ನಾವು ಓಕೆ ಸೇರ್ಕೊಬಿಡೋಣ ಅಂತ ಆಸೆ ಬಂದುಬಿಡುತ್ತೆ. ಆ ಥರ ಅವನಿಗೆ ಆಗಿದೆ ಅಲ್ಲಿ. ನಾನು ಹೋಗಿದ್ದೆ, ಅಂದರೆ ಪೇರೆಂಟ್ಸ್ ಮತ್ತು ಮಕ್ಕಳನ್ನ ಕೂರಿಸ್ಕೊಂಡೆ ಅವರು ಸ್ಪೀಚ್ ಎಲ್ಲ ಕೊಡ್ತಾರೆ. ಒಂದು 1/2 ಅವರ್ ಅಷ್ಟೇ ಸ್ಪೀಚ್ ಕೊಟ್ಟಿದ್ದು. ಅದಾದಮೇಲೆ ಒಂದು ಎಕ್ಸಾಮ್ ಕೊಡ್ತಾರೆ, ಎಕ್ಸಾಮ್ ಬರೆಯೋದು. ಆಮೇಲೆ ಏರ್ಲೈನ್ಸಲ್ಲಿ ಕೆಲಸ ಮಾಡುವಂಥವ್ರು ಸ್ಪೆಕ್ಸ್ ಹಾಕೋಗಿಲ್ಲ ಅಂತೆ, ಮತ್ತು ಟ್ಯಾಟೂ ಇರಬಾರ್ದು ಕೈಗಳಲ್ಲಿ, ಅಥವಾ ನಮ್ಮ ಬಾಡಿ ಯಾವುದೇ ನಮ್ಮ ಬಾಡಿಯಲ್ಲಿ ಎಲ್ಲೂ ಕೂಡ ಟ್ಯಾಟೂ ಇರಬಾರ್ದು, ಮತ್ತು ಯಾವುದೇ ಸಣ್ಣ ಕೂಡ ಆಪ್ರೇಷನ್ ಕೂಡ ಆಗಿರಬಾರ್ದಂತೆ. ಈ ಥರ ಎಲ್ಲ ಹೇಳಿದ್ರು. ಆಮೇಲೆ ನಮಗೆ ಒಂದಷ್ಟು ಸುಮ್ಮನೆ ಏನಂದರೆ ಮೋನ್ಮಮ್ಮ ಹೇಳಿದ್ದು, ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಹೋಗಿ ಸುಮ್ಮನೆ ತಿರುಗಾಡ್ಕೊಂಡು ಬನ್ನಿ, ಎಕ್ಸ್ಪೀರಿಯೆನ್ಸು ಸುಮ್ಮನೆ ಹೇಗೆ ಏನು ಅಂತ ಗೊತ್ತಾಗುತ್ತಲ್ವ. ಹಾಗೆ ತಿರುಗಾಡ್ಕೊಂಡು ಅಲ್ಲೇ ಫೋರಮ್ ಇದೆಯಲ್ಲ, ಅಲ್ಲಿ ಫೋರಮ್ಗೆಲ್ಲ ಹೋಗ್ಬಿಟ್ಟು ತಿರುಗಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂತೇಳಿ ನಾವು ಹೋಗಿದ್ದು. ಈ ಥರ ಆಗಿ ಮನೆಗೆ ಬಂದಮೇಲೆ ಅವ್ರಿಗೆ ಹೇಳಿದ್ವಿ. ಅವರು ಇನ್ನು 2 ಸೀಟ್ ಅಷ್ಟೇ ಖಾಲಿ ಇರೋದು, ನೀವು ಇವತ್ತೇ ಡಿಸೈಡ್ ಮಾಡಿ ಇವತ್ತೇ ನಮಗೆ ತಿಳಿಸ್ಬೇಕು, ಹಾಗೆ ಇವತ್ತೇ ಫೀಸೆಲ್ಲ ಪೇ ಮಾಡಬೇಕು ಅಂತ ಹೇಳಿದರು. ಅಂದರೆ ಫೀಸೇನು ಆನ್ಲೈನಲ್ಲೇ ಪೇ ಮಾಡ್ಬೋದು ಬಿಡಿ. ಆಮೇಲೆ ಬಂದು ನನಗಂತೂ ಅಲ್ಲಿಂದ ಬರಬೇಕಾದ್ರೆ ಫುಲ್ಲು ತಲೆನೋವು ಬಂದುಬಿಟ್ಟಿದ್ದು, ಬಸ್ಸಲ್ಲಿ ಬರಬೇಕಾದ್ರೆ. ಗೊತ್ತಿಲ್ಲ ಯಾಕೋ ಇತ್ತೀಚೆಗೆ ಬಸ್ಸಲ್ಲೆಲ್ಲ ಬರಬೇಕಾದ್ರೆ ಫುಲ್ಲು ತಲೆನೋವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಇವಾಗಂತೂ ಎಲೆಕ್ಟ್ರಿಕ್ ಗಾಡಿಗಳೇ ಜಾಸ್ತಿ ಆಗಿಬಿಟ್ಟಿದೆ ಈ ನಾರ್ಮಲ್ ಬಸ್ಗಳಿಗಿಂತ. ಇದೇ ಬಸ್ಗಳು ಮೋನ್ಮಮ್ಮ ಬೇರೆ ಏನು ಹೇಳ್ತಾರೆ ಅಂದರೆ, ಇನ್ಮೇಲೆ ಈ ಥರ ಬಸ್ಗಳೇ ಓಡಾಡುವಂಥದ್ದು, ನೀನು ಈ ಬಸ್ಗೆ ಅಭ್ಯಾಸ ಮಾಡ್ಕೋಬೇಕು ಅಂತಾರೆ. ನಮಗೆ ತುಂಬ ಕಷ್ಟ ಈ ಥರ ಬಸ್ಗಳಲ್ಲಿ ಬರೋದಕ್ಕೆ. ಅಲ್ಲಿಂದ ಬಂದ ತಕ್ಷಣ ಅಲ್ಲೇ ನನಗೆ ಫೋರಮಲ್ಲಿ ಇದ್ದಾಗಲೇ ನನಗೆ ತಲೆನೋವು ಬಂದುಬಿಟ್ಟಿತ್ತು.
ಮತ್ತು ಅಲ್ಲಿಂದ ಬಸ್ ಹತ್ತಿ ಇಲ್ಲಿ ಬಂದು ನಡ್ಕೊಂಡು ಬಂದ ತಕ್ಷಣವೇ ದಿವಾನ್ ಮೇಲೆ ಮಲ್ಕೊಬಿಟ್ಟೆ ಹಾಗೆ. ಆಮೇಲೆ ಇವನು ಫೋನ್ ಮಾಡಿ ನೀನು ಮಾತಾಡು ಅಂದ್ಬಿಟ್ಟು ಹೇಳ್ಬಿಟ್ಟೆ ಇವನು ಮಾತಾಡ್ತಾ ಇದ್ದ. ಹಂಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಮೇಲೆ ಎದ್ದು ಮತ್ತು ನಾನು ಪ್ರವೀಣನ ಜೊತೆ ಮಾತಾಡಿದೆ. ಅವನು ಅದು ಹೇಳ್ದೆ, ಬೇಡ ಕಣೆ ಇವಾಗಲೇ ಏನಕ್ಕೆ, ಅವನ ಎಜುಕೇಷನ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ, ಆಮೇಲೆ ಬೇಕಾದರೆ ಕೆಲಸ ಮಾಡ್ತೀನಿ ಅಂದರೆ ಅಯ್ಯೋ ಇವಾಗೇನು ಆ ಥರ ಕೆಲಸ PUCಗೆ ಏನು ಕೆಲಸ ಕೊಡಬೇಕು ಅದನ್ನು ಅಷ್ಟೇ ಕೊಡೋದು ಅವರು ಮೈಂಡ್ನ ಡೈವರ್ಟ್ ಮಾಡ್ತಾರೆ. ಬೇಡ, ಅವನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಲಿ ಆಮೇಲೆ ಕೆಲಸಕ್ಕೆ ಹೋಗಲಿ ಅವನು ಅಂತೆಲ್ಲ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ಈ ಥರ ಆಯಿತು. ಕೊನೆಗೆ ಕ್ಯಾನ್ಸಲ್ ಮಾಡಿದ್ವಿ ಬೇಡ ಅಂತೇಳಿ. ಇವನು ಸ್ವಲ್ಪ ಹೊತ್ತು ಬೇಜಾರು ಮಾಡ್ಕೊಂಡ ಆಮೇಲೆ ಸರಿ ಹೋದ. ಆ ಥರ ಆಗಿರೋದು. ಓಕೆ. ಹಾಗೆ ಬಿಸಿಲಿಲ್ಲ ಇವತ್ತು ನನಗೆ ತುಂಬ ಕೆಲಸ ಇತ್ತು. ಬಿಸಿಲಿದ್ದಿದೆ, ನೋಡಿದರೆ ಬಿಸಿಲೇ ಇಲ್ಲ. ನಾನು ಏನು ಅಂದ್ಕೊಂಡಿರ್ತೀನಿ ಇವತ್ತು ಬಿಸಿಲಿರುತ್ತೆ, ನಿನ್ನೆ ಚೆನ್ನಾಗಿ ಬಿಸಿಲಿತ್ತು, ಇವತ್ತು ಬಿಸಿಲಿದ್ರೆ ಇಷ್ಟು ಕೆಲಸ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಆ ಕೆಲಸ ಏನೂ ಆಗಿಲ್ಲ, ಎಲ್ಲ ಪೆಂಡಿಂಗಲ್ಲೇ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 3:15. ಕರೆಂಟ್ ಇರಲಿಲ್ಲ, 1 ಗಂಟೆಲಿ ಹೋಗಿದ್ದು 2 ಗಂಟೆಲಿ ಬಂದಿದೆ. ಸಾರಿ, 1 ಗಂಟೆಲಿ ಹೋಗಿದ್ದು 3 ಗಂಟೆಲಿ ಬಂದಿದೆ. ಓಕೆ, ಹಾಗೆ ನಾನು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಸುಂದರಿಯರು 4 ಜನನೂ ಕೂಡ ಇಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ. ಒಬ್ಬಳು ಮಾತ್ರ ಮೊನ್ನೆ ಹೋಗಿದ್ದು, ಇವತ್ತು ಬೆಳಿಗ್ಗೆ ಬಂದಿದ್ದಾಳೆ. ಫುಲ್ಲು ಆರಾಮಾಗಿ ಪಾಪ ಅವಕ್ಕೆ ಬಿಸಿಲಿದ್ರೆ ಫುಲ್ಲು ಖುಷಿಯಾಗಿ ಆಟ ಆಡ್ಕೊಂಡಿರುತ್ತೆ. ಬಿಸಿಲಿಲ್ಲ ಅಂದರೆ ಈ ಥರ ಮುದ್ರಕೊಂಡು ಮಲ್ಕೊಂಡಿರುತ್ತೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಸಂಜೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಹಾಗೆ ಒಂದು ಗೌನ್ ಬುಕ್ ಮಾಡಿದ್ದೆ. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಯಾವ ಥರ ಇದೆ ಏನು ನಿಮಗೂ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೇಳ್ತಾ ಇದ್ದೀನಿ. ಇದು ನಾವು ನೋಡುವಾಗ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಅಲ್ಲಿ ನೋಡೋ ಕಲ್ಲರೇ ಬೇರೆ ಇರುತ್ತೆ, ನಮಗೆ ಡೈರೆಕ್ಟಾಗಿ ನೋಡ್ತೀವಿ ನೋಡಿ ಆ ಕಲ್ಲರೇ ಬೇರೆ. ನನಗೆ ಫಸ್ಟು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಅದು ಓಪನ್ ಮಾಡ್ತಿದ್ದಾಗೆ ನನಗೆ ಅನ್ನಿಸ್ತಾಯಿತ್ತು, ಏನಪ್ಪ ಇದು ಈ ಕಲರ್ ಇದೆಯಲ್ಲ ಅಂತ. ಆದರೆ ಹಾಕ್ಕೊಂಡ್ರೆ ಫಿಟ್ಟಿಂಗ್ ಇರ್ಬೋದು ಎಲ್ಲ ನೀಟಾಗಿ ಚೆನ್ನಾಗಿದೆ. ಆದರೆ ಕಲ್ಲರ್ ಮಾತ್ರ ಸ್ವಲ್ಪ ಈಗ ನಾನು ಕೂಡ ವೀಡಿಯೋ ನೋಡಿಕೊಂಡೆ ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ವೀಡಿಯೋ ನೋಡಿಕೊಂಡು ಹೇಳ್ತಾ ಇದ್ದೀನಲ್ಲ, ಆವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಅದನ್ನು ಡೈರೆಕ್ಟಾಗಿ ನಾನು ನೋಡುವಾಗ ಏನಪ್ಪ ಹೀಗಿದೆ ಇದು ಗೌನು ಅಂತ ಅಂದ್ಕೊಂಡೆ. ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಒಂದು ತಕ್ಕ ಮಟ್ಟಿಗೆ ಇದೆ ಅಂತ ಹೇಳ್ತೀವಿ ನೋಡಿ, ಆ ಥರ ಇದೆ ಇದು. ಓಕೆ, 425 ಏನೋ ಅನ್ಸುತ್ತೆ, ಅಷ್ಟು ಕೊಟ್ಟಿದ್ದೀವಿ. ಒಂದಷ್ಟು ದಿನ ಯೂಸ್ ಮಾಡೋದು, ಆಮೇಲೆ ಬೇಕಾದರೆ ಮನೇಲಿ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ. ಕೈದು ಚೆನ್ನಾಗಿ ಬಂದಿದೆ. ಸ್ಲೀವು ಏನಂದರೆ ಪ್ರಿಲ್ ಥರ ಚೆನ್ನಾಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ಬಟ್ಟೆ ಓಕೆ, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನ್ನೋ ಥರ ಏನಿಲ್ಲ. ನಾನು ಫಸ್ಟೇ ಹೇಳ್ತಾ ಇರ್ತೀನಿ, ಯಾವುದೇ ಆನ್ಲೈನ್ ಬಟ್ಟೆ ಇರ್ಬೋದು, ಏನಂದರೆ ಕಾಸಿಗೆ ತಕ್ಕ ಕಜ್ಜಾಯ. ನಾವೇನು ಮಾಡ್ತೀವಿ ಆನ್ಲೈನಲ್ಲಿ, ಇದು ಕಡಿಮೆ ಇದೆ ಅಲ್ವಾ ಇದನ್ನು ಬುಕ್ ಮಾಡೋಣ ಅಂಥೇಳಿ ಬುಕ್ ಮಾಡ್ತೀವಿ. ಆದರೆ ಆ ದುಡ್ಡಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅಷ್ಟೇ, ಮೋಸ ಏನೂ ಇಲ್ಲ ಇಲ್ಲಿ. 400 ರೂಪಾಯಿಗೆ ಯಾವ ಗೌನ್ ಬರುತ್ತೆ ಅದಕ್ಕೆ, ಅಂದರೆ 400 ರೂಪಾಯಿಗೆ ಯಾವ ಗೌನ್ ಬರುತ್ತೆ ಆ ಗೌನ್ ಮಾತ್ರ ಕೊಟ್ಟಿರೋದು, ಇನ್ನೇನೂ ಇಲ್ಲ. ಈಗ ನಮ್ಮಂಥವ್ರು ಮನೇಲಿ ನೈಟಿಯಲ್ಲಿ ಹಾಕೋತೀವಲ್ಲ, ಅಂಥವ್ರು ಬೇಕಾದರೆ ನೈಟಿಯಲ್ಲೂ ಈ ಥರ ಗೌನ್ಗಳನ್ನ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಓಕೆ, ಅಂದರೆ ಕಾಟನ್ ಅಲ್ಲ ಇದು, ಸ್ವಲ್ಪ ಹೇಗಿದೆ ಅಂದರೆ ಸಿಲ್ಕ್ ಥರ ಇದೆ. ಒಂದಷ್ಟು ದಿನ ಯೂಸ್ ಮಾಡಿ ಆಮೇಲೆ ಬೀಸಾಕಿ. ಓಕೆ, ನಾವು ಕೊಟ್ಟಿರೋದೆಷ್ಟು 425 ರೂಪಾಯಿ, ಅದಕ್ಕೆ ತಕ್ಕಂಗೆ ಬಟ್ಟೆ ಕೊಟ್ಟಿದ್ದಾರೆ. ಆ ಥರ ಅದೇ ನಾವು ಇಮೇಜಲ್ಲಿ ನೋಡೋದಕ್ಕೂ ರಿಯಲಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ, ಅದು ಮಾತ್ರ ನಿಜ. ನಾನು ನೋಡಿದ್ದಕ್ಕೂ ಇಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಬಂದು ಸಂಜೆ ಹಾಗಲಕಾಯಿ ಎಲ್ಲ ಇತ್ತು, ಅಂದರೆ ಸಂತೆಯಿಂದ ತಂದಿದ್ದೆ.
ಹಾಗೆ ನಾಳೆಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಹಾಗಲಕಾಯಿ ಎಲ್ಲ ಇತ್ತು ಫ್ರಿಜ್ಜಲ್ಲಿ. ಒಂದು ಸರಿ ಫ್ರಿಜ್ ತೆಗೆದು ನೋಡಿದ್ರೆ ನಮಗೆ ಎಷ್ಟೋ ತರಕಾರಿಗಳು ಸಿಗುತ್ತೆ. ಹಾಗೆ ನಾನು ತೆಗೆದು ನೋಡ್ಬೇಕಾದ್ರೆ ನಾಳೆ ಏನು ತಿಂಡಿ ಮಾಡೋದು, ಫ್ರಿಜ್ಜಲ್ಲಿ ಏನಿದೆ ಅಂತೇಳಿ ಹೋದಾಗ ಫ್ರಿಜ್ಜಲ್ಲಿ ನೋಡಿದರೆ ಹಾಗಲಕಾಯಿ ಎಲ್ಲ ಇತ್ತು. ಅದಕ್ಕೆ ನಾನು ಫ್ರೀಯಾಗಿ ಕೂತ್ಕೊಂಡಿದ್ನಲ್ಲ, ಅದಕ್ಕೆ ಸಂಜೆ ಟೈಮು ಈ ಥರ ಫ್ರೀಯಾಗಿದ್ದಾಗ ಏನಾದರೂ ನಾಳೆ ತಿಂಡಿ ಈ ಥರ ಕಟ್ ಮಾಡ್ಕೊಳ್ಳೋ ಅಂಥದ್ದು, ತಿಂಡಿಗೆ ಬೇಕಾಗಿರುವಂಥದ್ದು. ಅಂದರೆ ಈಗ ನಾಳೆಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಪ್ಲ್ಯಾನು. ಹಾಗಲಕಾಯಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಬಿಟ್ರೆ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಇಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಹಾಗಲಕಾಯಿ ಈಗ ಕಟ್ ಮಾಡಬೇಕಂತ ಇಲ್ಲ, ಅಂದರೆ ಸಣ್ಣದಾಗಿ ಕಟ್ ಮಾಡಬೇಕಾ, ನಿಮಗೆ ಯಾವ ಥರ ಅಂದರೆ ಇಷ್ಟ ಆಗುತ್ತೆ ಆ ಥರ ಕಟ್ ಮಾಡ್ಕೊಬೋದು. ನನಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಇಷ್ಟ. ಒಬ್ಬೊಬ್ಬರು ಹೀಗೆ ಸರ್ಕಲ್ ರೀತಿ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ತಾರೆ, ಅದು ಅವ್ರವ್ರ ಇಷ್ಟ. ನಾನು ಸಣ್ಣದಾಗಿ ಕಟ್ ಮಾಡಿದ್ರೆ ಚಪಾತಿಗಿರ್ಬೋದು, ದೋಸೆಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಫ್ರೀಯಾಗಿ ಕುತ್ಕೊಂಡಿದೆ ಅಂತೇಳಿ ಆ ಟೈಮಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಗಲಕಾಯಿ ಪಲ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶುಗರ್ ಇರುವಂಥವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ಇದ್ರ ಜ್ಯೂಸ್ ಕೂಡ ಮಾಡಿ ಕುಡಿದ್ರೆ ನಮ್ಮ ರಕ್ತ ಏನಿದೆ ಅದು ನೀಟಾಗಿ ಫಿಲ್ಟ್ರ್ ಆಗುತ್ತಂತೆ. ಅಂದರೆ ಬಾಡಿ ಅಂದರೆ ರಕ್ತದಲ್ಲಿ ಎಣ್ಣೆ ಅಂಶ ಅದಿದೆಲ್ಲ ಇರುತ್ತಲ್ಲ, ಅದು ಫಿಲ್ಟ್ರ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನೀಟಾಗಿ ರಕ್ತನ ಶುದ್ಧ ಮಾಡುತ್ತೆ ಅಂತ. ಫಿಲ್ಟರ್ ಅಂದರೆ ಶುದ್ಧ ಮಾಡುತ್ತೆ ಅಂತೇಳಿ. ಅದಕ್ಕೆ ಹಾಗಲಕಾಯಿ ಜ್ಯೂಸು ಕೂಡ ಒಳ್ಳೆಯದು. ಹಾಗಲಕಾಯಿ ಜ್ಯೂಸೇ ಮಾಡಿ ಕುಡಿಬೇಕಂತೇನಿಲ್ಲ, ಹಾಗಲಕಾಯಿ ಪಲ್ಯ ಅಥವಾ ಸಾಂಬಾರು ನಿಮಗೆ ಯಾವ ರೀತಿ ಹಾಗಲಕಾಯಿನ ತಿನ್ನಬೇಕು ಅನಿಸುತ್ತೆ ಆ ರೀತಿಯಾಗಿ ಮಾಡ್ಕೊಂಡು ತಿನ್ನಬಹುದು. ಈ ಥರ ಇದ್ದಾಗಲೇ ಕಚ್ಚಾ ಸೆನ್ಸು. ಏನು ಅಳ್ತಿದ್ಯಾ ಗುಮ್ಮ? ಇದಕ್ಕೂ ಗಾಯ ಆಗಿದೆ ನೋಡು, ಎಲ್ಲಿ? ಅಲ್ಲಿ ತುಟಿ ಹತ್ರ. ಅದಕ್ಕಂತೂ ಜಾಸ್ತಿ ಆಗಿಬಿಟ್ಟಿದೆ ಪಾಪ. ಯಾಕೆ ಗುಮ್ಮ? ಮೆಟಿ ಕಣ್ಣು ನೋಡಿ, ಕಣ್ಣು ಇದು ನೋಡಿ. ಇದು ಅದಕ್ಕೆ ಎತ್ಕೊಂತಾರೆ ಮಲಗದೆ. ಇದಕ್ಕೆ ಎಷ್ಟಿರಬೇಕು? ಮೇಡ ಬಾರ ಎತ್ಕೊತೀನಿ. ಹಾಗೆ ನನ್ನ ವೀಡಿಯೋದಲ್ಲಿ ಒಂದು ಕಾಲು ಭಾಗದಷ್ಟು ಬೆಕ್ಕಿನ ವೀಡಿಯೋಗಳೇ ಜಾಸ್ತಿ ಇರುತ್ತೆ, ಅಂದರೆ ಬೆಕ್ಕಗಳೇ ಇರುತ್ತೆ. ಯಾಕೆಂದರೆ ಅದು ಮಾಡೋ ಚೇಷ್ಟೆಗಳು ಅದು ಇದೆಲ್ಲ ವೀಡಿಯೋ ಮಾಡ್ತಾನೆ ಇರ್ತೀನಿ. ಇಲ್ಲಿ ಯಾಕೆ ಇವರು ನಾನು ಹಿಂದೆ ಮುಂದೆ ಸುತ್ತಾ ಇದ್ದಾರೆ ಅಂದರೆ ಇಲ್ಲಿ ನೋಡಿ ತೋರಿಸ್ತೀನಿ. ನಾನು ಎಲ್ಲೋಗ್ತೀನಿ ಅಲ್ಲೇ ಓಡಿ ಬರೋದು, ಆ ಥರ ಮಾಡ್ತಾ ಇರುತ್ತೆ. ಯಾಕೆ ಅಂದರೆ ನಾನಿಲ್ಲಿ ಫಿಶ್ನ ಫ್ರೈಗೆ ಅಂತೇಳಿ ಇಟ್ಟಿದ್ದೆ ನೋಡಿಲಿ, ಮಸಾಲೆ ಗ್ರೀನ್ ಮಸಾಲ ಫಿಶ್ ಫ್ರೈ. ಅದು ಸ್ಮೆಲ್ಲು ಫ್ರೈ ಆಗಬೇಕಾದ್ರೆ ಗೊತ್ತಿದೆಯಲ್ಲ, ಮೊದಲೇ ಮೀನು ಅಂದ ತಕ್ಷಣ ಒಂದು 3 ಮನೆಗೆ ಸ್ಮೆಲ್ ಬರ್ತಾ ಇರುತ್ತೆ. ಹಿಂದೆ ಮುಂದೆ ಅಕ್ಕಪಕ್ಕ ಯಾರ್ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಸ್ಮೆಲ್ಲಂತೂ ಚೆನ್ನಾಗಿ ಹೋಗುತ್ತೆ. ಅಂಥದ್ರಲ್ಲಿ ಮನೆಯಲ್ಲಿರುವಂಥ ನಮ್ಮ ಸುಂದರಿಯರು ಏನು ಇದ್ದಾರೆ ಅವ್ರಿಗಂತೂ ಸ್ಮೆಲ್ ಬಂದೇ ಬರುತ್ತೆ. ಅದಕ್ಕೆ ನಾನು ಮತ್ತೆ ನೋಡಿ ಅದಕ್ಕೆ ಅಂತ ಕಾಲು ತರಿಸಿದ್ದೀನಿ ಬೆಕ್ಕಿಗೆ. ಅದನ್ನು ಇವಾಗ ಅಂದರೆ ಮಾಮ ರಾತ್ರಿ ಬರಬೇಕಾದ್ರೆ, ಇದು ವೀಡಿಯೋ ಮಾಡ್ತಾ ಇರೋದು ನಾನು ರಾತ್ರಿ. ಇವಾಗ ನಾವೆಲ್ಲ ಫಿಶ್ ಫ್ರೈ ಎಲ್ಲ ತಿಂತೀವಿ ಅಲ್ವಾ, ಅದಕ್ಕೆ ಅದಕ್ಕೂ ಕೂಡ ಹೊರಗಡೆ ಕಾಳುಗಳು ಹಾಕ್ಬಿಟ್ರೆ ಅದು ನೀಟಾಗಿ ಆರಾಮಾಗಿ ಕಡ್ಕೊಂಡು ತಿನ್ನುತ್ತೆ. ಅದಕ್ಕೆ ನಾನು ಫಸ್ಟ್ ಅದಕ್ಕೆಲ್ಲ ಹಾಕ್ಬಿಟ್ಟು ಬಂದುಬಿಟ್ಟು ಆಮೇಲೆ ನಾವು ಕುತ್ಕೊಂಡು ತಿಂತೀವಿ. ಆದ್ರೂ 5 ನಿಮಿಷದೊಳಗಡೆ ಒಂದು ಕಾಲನ್ನ ಕಟ್ ಮಾಡಿ ಅಗೆದು ತಿನ್ನುತ್ತೆ. ಅದರಲ್ಲೂ ಎಷ್ಟು ಚಿಕ್ಕದು ಅಂದರೆ, ನಾವು ವಾರದಲ್ಲಿ ಒಂದಿನ ಉಗುರು ಕಟ್ ಮಾಡ್ತೀವಿ ನೋಡಿ, ಆ ಕಟ್ ಮಾಡಿ ಬಿದ್ದಿರುವಂಥ ಪೀಸ್ ಇರುತ್ತೆ ನೋಡಿ, ಚಿಕ್ಕ ಚಿಕ್ಕದು, ಅಷ್ಟು ಚಿಕ್ಕದಾಗಿರುತ್ತೆ. ಅಲ್ಲಿ ಎಷ್ಟು ಚಿಕ್ಕದು ಅಂದರೆ ಆ ಚಿಕ್ಕ ಹಲ್ಲಲ್ಲಿ ಅದು ಕಡ್ಕೊಂಡು ತಿನ್ನುವಂಥದ್ದು. ನನಗೆ ಒಂದೊಂದು ಸರಿ ಅನಿಸುತ್ತೆ, ಎಷ್ಟು ಚಿಕ್ಕ ಹಲ್ಲಲ್ಲಿ ಹೆಂಗೆ ಕಡ್ಕೊಂಡು ತಿನ್ನುತ್ತಪ್ಪ ಈ ಮೂಳೆ ಮತ್ತು ಮುಳ್ಳುಗಳು ಫಿಶಲ್ಲಿರುವಂಥದ್ದೆಲ್ಲ ತಿನ್ನುತ್ತೆ ಅಂತ. ಓಕೆ ಫ್ರೆಂಡ್ಸ್, ಹಾಗೆ ಗ್ರೀನ್ ಮಸಾಲ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಯಾವಾಗಲೂ ನೀನು ಆ ರೆಡ್ ಮಸಾಲನೇ ಮಾಡ್ತಾ ಇರ್ತಿಲ್ಲ, ಗ್ರೀನ್ ಮಸಾಲನೂ ಕೂಡ ಮಾಡಮ್ಮ, ಜಾಸ್ತಿ ಇದನ್ನೇ ಮಾಡು, ತುಂಬ ಟೇಸ್ಟ್ ಇರುತ್ತೆ. ರೆಡ್ ಮಸಾಲಾಗಿನ ಇದು ತುಂಬ ಟೇಸ್ಟು. ಯಾಕೆಂದರೆ ಇದು ಪುದೀನ, ಹಸಿಮೆಣ್ಸಿನ್ಕಾಯಿ, ಪೆಪ್ಪರು ಇದೆಲ್ಲ ಹಾಕಿರ್ತೀವಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ.
ಅದರಿಂದ ಅವನು ಇದನ್ನೇ ಮಾಡಮ್ಮ ಗ್ರೀನ್ದು ಅಂತ ಹೇಳ್ತಾ ಇದ್ದ. ನನಗೆ ಗ್ರೀನ್ ಮಾಡೋದು ಇಷ್ಟ ಇಲ್ಲ ಅಂತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಏನಂದರೆ ಅದನ್ನು ರುಬ್ಬಿ ಮಾಡಬೇಕು, ಅದೇ ಬೋರ್ ಅನಿಸೋದು. ಅದರಿಂದ ನನಗೆ ಇದನ್ನು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಇಲ್ಲಿ ಮೀನೆಲ್ಲ ಫ್ರೈ ಆಗ್ತಿದೆ. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿ ಕೌಶಿಗೆಲ್ಲ ಹಾಕ್ಕೊಡ್ತಾಯಿದ್ದೀನಿ. ಕೌಶಿ ಮತ್ತು ಮಾಮ ಇಬ್ಬರು ತಿಂತಾಯಿದ್ದಾರೆ. ಇವಾಗ ನಾನು ತಿನ್ನಬೇಕಷ್ಟೆ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಬಾಯ್.